ಹಾಯ್ ಹಲೋ ನಮಸ್ಕಾರ. ಕನ್ನಡದಲ್ಲಿ, ಹಿಂದಿಯಲ್ಲಿ ಮತ್ತು ಆಂಗ್ಲ ಭಾಷೆಯಲ್ಲಿ ಮೀನ್ಸ್ ಕನ್ನಡದಲ್ಲಿ, ಹಿಂದಿನಲ್ಲಿ ಮತ್ತು ಇಂಗ್ಲೀಷಲ್ಲಿ ಇನ್ಮೇಲೆ ಹೊಸ್ದಾಗಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಶುಕ್ರವಾರ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಪ್ರತಿಯೊಬ್ಬರಿಗೂ. ಇನ್ಮೇಲೆ ಇದು ಇವಾಗ ಸೌಂಡ್ ಮಾಮೂಲಿನೇ, ನಾನು ಪ್ರಶ್ನಪತ್ರ ಇದ್ದೀನಿ ಇಲ್ಲೇ. ಅದಿರಲಿ, ಇವಾಗ ಏನಕ್ಕೆ ಇದನ್ನು ನಾನು ಶಾರ್ಟ್ಸ್ ಮಾಡ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬರು ಕಲೀರಿ ಮತ್ತು ಕಲಿಸ್ಕೊಡಿ. कलिके ಮತ್ತು गलिके सीखो और सिखाओ और सीख के उससे पैसा बनाओ. ಲರ್ನ್ ಆ್ಯಂಡ್ ಅರ್ನ್, ದಿಸ್ ಈಸ್ ವಾಟ್ ಮೈ ಕಾನ್ಸೆಪ್ಟ್ ಈಸ್ ಆಲ್ ಅಬೌಟ್. ಈ ಗಂಟೆ ಯಾರು ಮಾಡಿರಲ್ಲ, ಮಾಡೋದು ಇಲ್ಲ ಮೋಸ್ಟ್ಲಿ. ಪ್ರತಿ ಒಂದು ವಿಚಾರಗಳು, ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳ ಬಗ್ಗೆ, ಯಾವ ಥರ ಅರ್ಜಿಗಳನ್ನ ಹಾಕೋಬೇಕು, ಏನೇನು ಸ್ಕೀಮ್ಸ್ ಇದೆ, ಯಾವ ಥರ ನೀವು ಮಾಡ್ಕೊಬೋದು, ಪ್ರತಿಯೊಬ್ಬರಿಗೂ ಕೆಲಸನ ನಾನು ಹೇಳ್ಕೊಡ್ತೀನಿ. ಲೈವಾಗಿ ಹೇಳ್ಕೊಡ್ತೀನಿ. ಡೈರೆಕ್ಟಾಗಿ ಏನೈತೆ ಅಪ್ಲಿಕೇಶನ್ ಯಾವ ಥರ ಹಾಕೋದು ಅಂತಲೇ ಹೇಳ್ಕೊಡ್ತೀನಿ. ನಂದು ಕಾರ್ಮಿಕ ಮಿತ್ರ ಅಸಹಾಯ ಮತ್ತು ಇದೇನಂತಾರೆ ಅಸಂಘಟಿತ ಮತ್ತು ಸಂಘಟಿತ ನಂದು ಟ್ರೇಡ್ ಯೂನಿಯನ್ ಇದೆ. ಅದರಲ್ಲಿ ಹೆಚ್ಚು ಕಡಿಮೆ 4,500 ಜನ ಇದ್ದಾರೆ. ಅಷ್ಟು ಜನಕ್ಕೂ ನಾನು ಯಾವ ಥರ ಲೇಬರ್ ಕಾರ್ಡ್ಗಳನ್ನ ಹಾಕಿದೆ, ಅವ್ರಿಗೆ ಕೊಟ್ಟಿರೋವಂಥ ಸೌಲಭ್ಯಗಳು ಏನು, ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆಮೇಲೆ ನನ್ನದು ಜನಮಿತ್ರ ಫೌಂಡೇಶನ್ ಇದೆ. ಅದರಲ್ಲಿ ಒಂದು 3,800 ಜನ ಮೇಲಿದ್ದಾರೆ. ನಾವು ಕೊಡುವಂಥ ಸೌಲಭ್ಯಗಳೆಲ್ಲ ಪ್ರತಿಯೊಂದು ಲೈವಾಗಿ ಹೇಳ್ಕೊಡ್ತೀನಿ. ನೀವು ಕಲಿಬೋದು. ಕಲಿತಾದ್ಮೇಲೆ ಅದರಿಂದ ನೀವು ಗಳಿಸ್ಕೊಬೋದು. ಗಳಿಸೋದೇ ಅಲ್ಲದೆ ನೀವು ಬೇರೆಯವ್ರಿಗೂ ಹೇಳ್ಕೊಡ್ಬೋದು. ಈಗ ಗಂಟ ಯಾರು ನಿಮಗೆ ಈ ಥರ ಕಲಿಸ್ಕೊಟ್ಟಿರಲ್ಲ, ನಾನು ಡೈರೆಕ್ಟಾಗಿ ಕಲಿಸ್ಕೊಡ್ತೀನಿ. ನೀವು ಇದನ್ನೆಲ್ಲ ಕಲಿಬೇಕು ಅಂತಂದರೆ ಡಿಜಿಟಲ್ ಭಾರತ್ ಸೇವಾ ನನ್ನ ಚಾನಲ್ ಏನಿದೆ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಮೇನು ಇನ್ಫಾರ್ಮೇಷನ್ ಪ್ರತಿಯೊಬ್ಬರಿಗೂ ಹೋಗಬೇಕು. ಅದೇ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್. ಸೊ ನಿಮಗೆ ಯಾವ ಅಪ್ಲಿಕೇಶನ್ ಬಗ್ಗೆ ನೀವು ಕಲ್ತ್ಕೊಬೇಕು, ಯಾವ ಅಪ್ಲಿಕೇಶನ್ ಬಗ್ಗೆ ನೀವು ತಿಳ್ಕೊಬೇಕು, ಅದನ್ನು ಕಾಮೆಂಟ್ಸಲ್ಲಿ ಹಾಕಿ. ಆಮೇಲೆ ಇಷ್ಟು ಜನ ಇದ್ದೀರಪ್ಪ, ನಿಮಗೆ ನಾನು ಕೇಳ್ಕೊಳ್ಳೋದು ಒಂದೇ, ನೀವೆಲ್ಲ ಪ್ರೋತ್ಸಾಹ ಮಾಡಲಿಲ್ಲ ಅಂದರೆ ನಾನು ಹೇಳ್ಕೊಡೋವಂಥ ಒಂದು ಆಸಕ್ತಿ ನಮ್ಮದು ಹೊಂಟೋಗುತ್ತೆ. ಸೊ ಒಂದು 500 to 1000 ಆದರೂ ಲೈಕ್ಸ್ ಬೇಕು. ನೀವು ಇಷ್ಟೆಲ್ಲ ನೋಡ್ತೀರಾ, ಕೇಳ್ತೀರಾ, ತಿಳ್ಕೊತೀರಾ. ಕೆಳಗಡೆ ಲೈಕ್ ಕೊಟ್ಟರೆ ತಾನೇ ನಮಗೂ ಖುಷಿ. ಆಮೇಲೆ ಸಬ್ಸ್ಕ್ರೈಬ್ ಬಟನ್ನ ಒತ್ಕೊಳ್ಳಿ. ನೀವು ಕಲಿಬೇಕು ಅಂತ ಅಂದರೆ ಇವತ್ತಿಂದಾನೇ ಸ್ಟಾರ್ಟ್ ಮಾಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಪ್ರತಿಯೊಬ್ಬರಿಗೂ. ಇನ್ಮೇಲೆ ಪ್ರತಿಯೊಂದು ಅಪ್ಲಿಕೇಶನ್ ನಾನು ಯಾವುದಾದ್ರೂ ಆಗಿರಲಿ, ಅದು ಹಾಕಿದಾಗ ಪ್ರತಿಯೊಬ್ಬರು ಕಲಿಯೋ ಥರ ನಾನು ಹೇಳ್ಕೊಡ್ತೀನಿ. ನೀವೇ ಕಲಿಬೋದು, ಒಬ್ಬರ ಹತ್ರ ಹೋಗಿ ಸಲಾಮ್ ಹೊಡಿಯೋಂಗಿಲ್ಲ. ಈ ಥರ ಮೊದಲನೇ ಬಾರಿಗೆ. ಓಕೆ, ಇಷ್ಟು ಹೇಳ್ತಾ ನಾನು ಮುಗಿಸ್ತೀನಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನಂದು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ಕೊಳ್ಳಿ. ಸೇಮ್ ಡಿಜಿಟಲ್ ಭಾರತ್ ಸೇವಾ ಅಂತ ಇದೆ.